ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಟಿಗೊಬ್ಬ ಪಿಕ್ಚರ್ ನಮ್ಮ ವಿಷ್ಣು ಅವರ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಮತ್ತೆ ರಿಲೀಸ್ ಆಗ್ತಾ ಇದೆ 25 ವರ್ಷಗಳ ಅನಂತರ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ವಿಷ್ಣು ಸಾರೇ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಟಿಗೊಬ್ಬರಾದರೂ ಕೂಡ ಕೋಟಿಯಲ್ಲಿ ಒಬ್ಬರು ಹಾಗೆ ಬದುಕುವ ವಿಶೇಷ ವ್ಯಕ್ತಿ ಇರುವ ಒಂದು ಶಕ್ತಿಯೇ ಈ ಸಿನಿಮಾದ ನಾಯಕರು ಅಂದಾಗ ಕೋಟಿಗೊಬ್ಬ ಅಂದ ತಕ್ಷಣ ಅವರೊಬ್ಬರೇ ನೆನಪಿಗೆ ಬರೋದು ಫಸ್ಟು. ಆ ನಂತರ ಇಡೀ ತಂಡ. ಹಾಗಾಗಿ ವಿಷ್ಣು ಸರ್, ಕೋಟಿಗೊಬ್ಬ ಅಂದರೆ ವಿಷ್ಣು ಸರ್. ಮುಖ್ಯವಾಗಿ ಹೇಳಬೇಕಂದ್ರೆ ಕೋಟಿಗೊಬ್ಬದ ಎಲ್ಲ ಹಾಡುಗಳು ಕೂಡ ರೀಮೇಕ್ ಅಲ್ಲ. ಎರಡು ಟ್ಯೂನ್ಸ್ ಮಾತ್ರ ಪ್ರೇರಕವಾಗಿರಲಿ ಅಂತ. ಒಂದು ಅರುಣಾಚಲಮ್ದು ಒಂದು ಟ್ಯೂನು, ಮತ್ತೊಂದು ಭಾಷಾದು. ಎರಡೂ ಕೂಡ ದೇವ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಿದ್ದು. ಕೋಟಿಗೊಬ್ಬಗೂ ದೇವ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರಿಂದ ಆ ದಾರಿ ಸ್ವಲ್ಪ ಸುಲಭ ಆಯಿತು. ಅದು ಇಲ್ಲಿ ಸೂಟ್ ಆಗ್ತಿತ್ತು ಅನ್ನೋದೇ ಹೊರತು ಇನ್ಯಾವುದೇ ರೀಮೇಕ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಆ್ಯಕ್ಚುಲಿ ನೋಡೋಕೆ ಹೋದರೆ ಭಾಷಾ ರೀಮೇಕ್ ಅಂತ ಹೇಳಿದಾಗಷ್ಟೇ ಗೊತ್ತಾಗುತ್ತೆ. ನೋಡಿದ್ರೆ ಇದು ಅಚ್ಚ ಕನ್ನಡದ ಕೋಟಿಗೊಬ್ಬ. ಇದು ಈಗ ನೀವು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಇದು ಸ್ವಲ್ಪ ಲಿಬರ್ಟಿ ತೊಗೊಂಡು ರೆಸ್ಪೆಕ್ಟ್ಫುಲ್ಲಾಗಿ ಹೇಳಬೇಕು ಅಂದರೆ ಕೋಟಿಗೊಬ್ಬನೇ ಫಸ್ಟ್ ಯಾರು ನೋಡಿದರೆ ಕೋಟಿಗೊಬ್ಬ ರೀಮೇಕ್ ಭಾಷಾ ಅಂತ ಹೇಳೋರು. ಆ ಮಾತು ನಾನು ಕೇಳಿಸ್ಕೊಂಡಿದ್ದೀನಿ. ಅಂದರೆ ಅಷ್ಟು ಚೆನ್ನಾಗಿರುವ, ಅಷ್ಟು ಅಚ್ಚುಕಟ್ಟಾದಂಥ ಮೇಕಿಂಗು ಕೋಟಿಗೊಬ್ಬದು. ವಿಷ್ಣು ಸರ್ ಅಭಿನಯ ಏನಂದರೆ ರೇಸ್ಯೂ ಹೋಟ್ಲಲ್ಲಿ ಒಂದು ರೂಮಲ್ಲಿ ಮ್ಯೂಸಿಕ್ ಕಂಪೋಸಿಂಗು ದೇವ ಅವರು ಕಂಪೋಸ್ ಮಾಡ್ತಾ ಕೂತಿದ್ದಾರೆ. ತಬಲಾ ಡೋಲಕ್ನವರೆಲ್ಲ ಅಕ್ಕಪಕ್ಕ ಕೂತಿದ್ದಾರೆ. ಅಲ್ಲಿ ಎದುರುಗಡೆ ವಿಷ್ಣುವರ್ಧನ್ ಸರ್ ಕೂತಿದ್ರು. ಈ ಕಡೆ ನಿರ್ಮಾಪಕ ಸೂರಪ್ಪ ಬಾಬು ಅವರು, ಡೈರೆಕ್ಟರ್ ನಾಗಣ್ಣ ಸರ್ ಎಲ್ಲರೂ ಕೂತಿದ್ದಾರೆ. ಅವರು ಒಂದು ಕಂಪೋಸ್ ಮಾಡ್ತಾ ಇದ್ದಾರೆ. ದೇವ ಅವರು ಒಂದು ಒಳ್ಳೆ ಮೆಲೋಡಿ ಬೇಕು, ಆ ಮೆಲೋಡಿ ವಿಶೇಷವಾಗಿರಬೇಕು ಅಂತ ವಿಷ್ಣುವರ್ಧನ್ ಸರ್ ಹೇಳಿದರು. ದೇವ ಅವರು ಕಂಪೋಸ್ ಮಾಡ್ತಿದ್ದಾರೆ ಯಾವುದ್ಯಾವುದೋ ಟ್ಯೂನೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಒಂದಷ್ಟು ತಮಿಳ್ದು ಡಮ್ಮಿ ಲೈನ್ಸ್ ಹಾಕಿ, ಡಮ್ಮಿ ಲೈನ್ ಅಂತಂದರೆ ಒಂದು ಟ್ಯೂನ್ಗೆ ಆರಂಭದಲ್ಲಿ ಬಾಯಿಗೆ ಬರೋ ಥರ ಇರೋಕ್ಕೆ ಯಾವುದೋ ಒಂದು ಗ್ರಿಪ್ ವರ್ಡ್ಸ್ ಅಂತ ಅದನ್ನು ಅವ್ರು ಹೇಳ್ತಿದ್ರು. ನಾನು ಯಾವುದೋ ಲೈನ್ಸ್ ಹೇಳ್ತಿದ್ದೆ. ಯಾವುದೂ ಆಗಲೇ ಇಲ್ಲ. ತುಂಬ ಎಷ್ಟೊತ್ತಾದರೂ ಆ ಟ್ಯೂನ್ ಓಕೆ ಆಗಲೇ ಇಲ್ಲ. ಸುಮಾರು ಒಂದು ಲಂಚ್ ಟೈಮ್ ತನಕ ಬಂದುಬಿಡ್ತು. ತಕ್ಷಣ ಒಂದು ಸಣ್ಣ ಗ್ಯಾಪ್ ತೊಗೊಳ್ಳೋಣ ಅಂಥೇಳಿ ದೇವ ಅವರು ನನ್ನ ಕರ್ಕೊಂಡು ಹಿಂಗೆ ಕಾರಿಡಾರ್ ಪ್ಯಾಸೇಜ್ ಹತ್ರ ಬಂದರು. ಅಲ್ಲಿ ಬಂದಮೇಲೆ ಸುಮ್ಮನೆ ಹಿಂಗೆ ವಾಯು ಸೇವನೆ ಮಾಡ್ಕೊಂಡು ನಿಂತ್ಕೊಂಡ್ರು ದೇವರು. ಬಂದ್ಬಿಟ್ಟು ಇದಕ್ಕೇನು ಮಾಡೋದು, ಏನು ಬರ್ತಾ ಇಲ್ವಲ್ಲ ಏನು ಅಂತ. ಆ ಟೈಮ್ಗೆ ನಾನು ಸುಮ್ಮನೆ ಒಂದಷ್ಟು ಕವಿತೆಗಳನ್ನ ಗೀಚ್ಕೊಳ್ಳೋ ಒಂದು ಅಭ್ಯಾಸ. ನಾನು ಒಂದು ಕೆಲವು ಲೈನ್ಗಳನ್ನ ಬರೆದಿಟ್ಕೊಂಡಿದ್ದೆ. ಅದಕ್ಕೆ ನಾನೇ ಏನೋ ಒಂದು ರಫಾಗಿ ಒಂದು ಟ್ಯೂನ್ ಮಾಡಿಟ್ಕೊಂಡಿದ್ದೆ. ಅದೇನೆಂದರೆ, ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ, ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ, ಈ ಸಹ್ಯಾದ್ರಿಗೆ ಸಿಂಧೂರ ಇರಿಸಿ, ಈ ಥರ ಒಂದಷ್ಟು ಬರ್ಕೊಂಡಿದ್ದೆ ನಾನು. ನನಗೆ ಸರ್ ಇದೊಂದು ಲೈನ್ ಇದೆ, ಟ್ರೈ ಮಾಡ್ಬೋದಾ ನೋಡಿ ಅಂತ ಹೇಳಿ ಆ ಲೈನ್ಸ್ ಹೇಳಿದೆ. ಹೇಳಿದ ತಕ್ಷಣ ಅದೇನಿತ್ತು ಅವ್ರದ್ದು ಆ ಉಗಿಬಂಡಿ ಅದನ್ನು ಅಲ್ಲೇ ಎಸ್ದುಬಿಟ್ಟು ತಕ್ಷಣ ಅವರು ತೊಗೊಂಡು ಟಕ ಅಂತ ಹಾಗೆ ಹಮ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್ ಬನ್ನಿ ಸರ್ ಇಮಿಡಿಯೇಟಾಗಿ ಹೇಳೋಣ ಅಂತೇಳಿ ಆ ಸಾಲುಗಳನ್ನು ಹಂಗೆ ಇಟ್ಕೊಂಡು ಹಾಗೆ ಡೈರೆಕ್ಟಾಗಿ ಬಂದವರೇ ಆ ಡಿಸ್ಕಷನ್ ಎಲ್ಲರೂ ಕೂತಿದ್ದಾರೆ. ಪ್ರೊಡ್ಯೂಸರು, ಡೈರೆಕ್ಟರು, ವಿಷ್ಣು ಸರ್ ಎಲ್ಲರೂ ಬಂದಿದ್ದ ತಕ್ಷಣ ಕೀಬೋರ್ಡ್ ಮುಂದೆ ಕೂತ್ಕೊಂಡು ಅಲ್ಲಿ ಏನು ಹಮ್ ಮಾಡಿದ್ರು ಅದನ್ನೇ ಇಲ್ಲಿ ಬಂದು ಹಾಡೋಕ್ಕೆ ಶುರು ಮಾಡಿದ್ರು. ಈ ಲೈನ್ಗಳು ಕೇಳ್ತಿದ್ದಂಗೆ ವಿಷ್ಣು ಸರ್ಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಇದು ಕಣ, ಇದು ಹಾಡು ಇನ್ನೊಂದು ಸರಿ ಅಂತ ಅಂದರು. ಅದಕ್ಕೆ ಆವಾಗಲೇ ಗೊತ್ತಾಗಿದ್ದು ಈ ಸಾಲುಗಳಲ್ಲಿ ಏನೋ ಇದೆ ಅಂತ. ಅಲ್ಲಿವರೆಗೂ ಸುಮ್ಮನೆ ಏನೋ ಬರ್ಕೊಂಡಿದ್ದು, ಅವರು ಸುಮ್ಮನೆ ಟ್ಯೂನ್ ಮಾಡಿದ್ದು. ವಿಷ್ಣು ಸರ್ ರಿಯಾಕ್ಷನ್ ಮೇಲೆ ಇದರ ಒಂದು ಗಟ್ಟಿತನ, ಅದರಲ್ಲಿರುವಂಥ ಸತ್ವ ಘನತೆಗಳು ಅರ್ಥ ಆಗ್ತಾ ಆಮೇಲೆ ಏನು ಮಾಡಬೇಕು ಅಂದರೆ ಫುಲ್ ಪಲ್ಲವಿ ಆಯಿತು. ಆ ಕೊನೆಯಲ್ಲಿ ಏನೇನೋ ಬೇಕಲ್ಲ ಈ ಟ್ಯೂನ್ಗೆ ಅಂದ್ಬಿಟ್ಟು ವಿಷ್ಣು ಸರ್ ತುಂಬ ಚೆನ್ನಾಗಿ ಹಾಡ್ತಾರೆ. ಅದು ಎಲ್ಲ ತಮಗೆಲ್ಲ ಗೊತ್ತೇ ಇರುತ್ತೆ. ಅವರು ಹಾಡ್ತಾ ಒಂದು 2 ಲೈನ್ ಹಮ್ಮಿಂಗ್ನ ವಿಷ್ಣು ಸರ್ ಸೇರಿಸಿದ್ರು. ನರನಾನ ತರನಾನ ಈ ಲೈನ್ನ ಹೀಗೆ ಹಾಡಿ ಇದನ್ನಿಟ್ಟು ಸೇರಿಸಿದ್ರೆ ಹೇಗಿರುತ್ತೆ ಅಂತ ವಿಷ್ಣು ಸರ್ ಹೇಳಿದ ತಕ್ಷಣ ಅದನ್ನು ಬ್ಲೆಂಡ್ ಮಾಡಿ ದೇವ ಕಂಪೋಸ್ ಮಾಡಿ, ಅದು ಎಂಥ ಪ್ರೀತಿ ವಾತಾವರಣ ಇತ್ತು ಅಂದರೆ, ಇದ್ದಿದ್ದು 2 ಅಕ್ಷರದ ಪ್ರೀತಿ. ನಮ್ಮ ಪ್ರೀತಿಗೆ 2 ಅಕ್ಷರ, ಅದರ ಆಳ ಗೌರಿಶಂಕರ ಅಂತ. ಅದನ್ನು ಹೇಗೆ ವಿಷ್ಣು ಸರ್ ಗಮನಿಸೋದು ಅಂದರೆ, ಅವರಲ್ಲಿರುವಂಥ ಸಾಹಿತ್ಯಿಕ ಶಕ್ತಿ ಎತ್ತರಕ್ಕೆ, ಹೈಟ್ಸ್ಗೆ ಗೌರಿಶಂಕರನ ಹೇಳ್ತೀವಿ. ಆಳಕ್ಕೆ ಹೇಳಿದ ತಕ್ಷಣ ಅವರು ನಮ್ಮ ಡೆಪ್ತು ಬಂದು ಗೌರಿಶಂಕರನ ಥರ ಸೂಪರ್ ಅಂದರು ಅವರು.
ಅವರೆಲ್ಲ ಹೇಳುವಾಗಲೇ ಗೊತ್ತಾಗಿದ್ದು ನನಗೆ. ಒಬ್ಬರು ಟಾರ್ಚ್ ಹಾಕಿದಾಗಲೇ ಅಥವಾ ಕನ್ನಡಿ ಹಿಡಿದಾಗಲೇ ಆ ವಸ್ತು ಎಂಥದ್ದು, ಅದ್ರ ಬೆಲೆ ಏನು ನಮ್ಗೆ ಗೊತ್ತಾಗೋದು. ಅಲ್ಲಿವರೆಗೆ ಏನು ಗೊತ್ತಾಗೋದು, ಅಲ್ಲಿವರೆಗೆ ಎಲ್ಲವೂ ಕೂಡ ಗರಿಕೆ ಹುಲ್ಲೆ. ಯಾರಾದರೂ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಅದೇನು ಅಂತ. ಸರಿ, ಆಗ ಅವರು ರಿಯಾಕ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನಮ್ಮ ಪ್ರೀತಿಗೆ 2 ಅಕ್ಷರ ಅದು ಆಳ ಗೌರಿಶಂಕರ ಅನ್ನೋದು ಉಳಿಸ್ಕೋಬಹುದು ಅಂತ. ಆಮೇಲೆ ಅಲ್ಲಲ್ಲೇ ಚರಣ ಹಾಡಿದರು. ಅಲ್ಲಲ್ಲೇ ಇಡೀ ಹಾಡಲ್ಲಿ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳ, ಒಂದು ಮೌಲ್ಯಾಧಾರಿತ ಸ್ಥಳ, ಐತಿಹಾಸಿಕ ಸ್ಥಳ, ಇಂಥ ಸ್ಥಳಗಳನ್ನು, ಇಂಥ ಜಾಗ, ಪ್ರಕೃತಿ ತಾಣಗಳನ್ನು ಇಟ್ಟುಕೊಂಡು ಒಂದು ಹೆಣ್ಣಿನ ಅಂಗಾಂಗಗಳಿಗೆ ಹೋಲಿಸಿ, ಒಂದು ಹೆಣ್ಣಿನ ಅಂಗಗಳು ಒಂದೊಂದು ಅಂಗ ಹಾವಭಾವ ಇವುಗಳಕ್ಕೆಲ್ಲದಕ್ಕೂ ಅದು ಹೇಗೆ ಬರಿಬಹುದು ಅಂತ ನೋಡಿ, ಅದು ಆ ಹೋಟ್ಲಿಂದ ಸಂಜೆ ಆಚೆ ಬರುವಷ್ಟರಲ್ಲಿ ಹಾಡು ಕಂಪ್ಲೀಟ್ ಆಗೋದಿದು. ಸುಲಭವಾಗಿ ಆಯಿತು ಅಂತ ಹೇಳಬೇಕಾ, ಅವ್ರಗಳ ಪ್ರೇರಣೆಯಿಂದ ಅದು ನೇಚರ್ ಗಿಫ್ಟ್ ಮಾಡ್ತು ಅಂತ ಹೇಳ್ಬೇಕಾ ಗೊತ್ತಿಲ್ಲ. ಒಂದು ಹಾಡು ಅಲ್ಲಿ ಬಂದು ಸರಿಯಾಗಿ ಕೂತ್ಕೋತು. ಅದನ್ನು ಬಹಳ ಜನ ಮನಸ್ಸಿಗೆ ತೊಗೊಂಡು ಬ್ಲೆಸ್ ಮಾಡಿದ್ರು ಅದು. ಹಾಗಾಗಿ ಕೋಟಿಗೊಬ್ಬ ಹಾಡುಗಳು ಇದಾಯಿತು. ಇದೊಂದು ಸಂದರ್ಭ ನಾನು ಹೇಳಬೇಕು, ಎಲ್ಲೂ ನಾನು ಹೇಳಿಲ್ಲ. ಇದು ಕೋಟಿಗೊಬ್ಬ ಹಾಡುಗಳು ರೆಕಾರ್ಡಿಂಗ್ ಆಗೋಯ್ತು. ಅದರಲ್ಲಿ ಒಂದು ಹಾಡು ಭಾರತಿ ಮೇಡಮು ವಿಷ್ಣುವರ್ಧನ್ ಸರ್ ಇಬ್ಬರು ಹೆಸರಿಟ್ಕೊಂಡೆ ಅದ್ರಲ್ಲಿ ಹಾಡು ಬರೆದಿದೆ. ವರ್ಧನ ವಿಷ್ಣುವರ್ಧನ್, ಅದಕ್ಕೆ ಭಾರತಿ ಮುದ್ದು ಭಾರತಿ ಅಂತ ಅವರಿಬ್ಬರನ್ನೇ ಸಮೀಕರಿಸ್ಕೊಂಡು ಒಂದು ಸ್ವಲ್ಪ ಹ್ಯೂಮರಸ್ ಆಗಿರುವಂಥ ಒಂದು ಹಾಡು ರೆಡಿ ಆಯಿತು. ಆ ಹಾಡು ಮುಗಿಯೋವಾಗ ತಿರುಗಿ ನೋಡಿದ್ರೆ ವಿಷ್ಣು ಸರ್ ಆಕಾಶ್ ಕಾಡಿಯ ಸ್ಟುಡಿಯೋಗೆ ಬಂದಿದ್ದಾರೆ. ಸೂರಪ್ಪ ಬಾಬು ಅವರು ಪ್ರೊಡ್ಯೂಸರು, ಜೊತೆಗೆ ಇನ್ನು 3 ಜನ ನಿರ್ಮಾಪಕರು, ನಾಗಣ್ಣ ಅವರು, ವಿಷ್ಣು ಸರ್ ಇದ್ದಾರೆ. ಏಕಾಏಕಿ ಒಂದು ಶಾಕ್ ಕೊಟ್ಟರು. ಏನಂದರೆ ಒಂದು ಬಂಗಾರದ ಚೈನ್ ತೊಗೊಂಬಂದು ನನ್ನ ಕತ್ತಿಗೆ ಹಾಕ್ಬಿಟ್ರು. ಅದನ್ನು ಪ್ರೊಡ್ಯೂಸರ್ ಸೂರಪ್ಪ ಬಾಬು ಅವರು ಮರ್ತುಬಿಟ್ಟಿರ್ಬೋದು, ಡೈರೆಕ್ಟರ್ ನಾಗಣ್ಣ ಅವ್ರು ಮರ್ತುಬಿಟ್ಟಿರ್ಬೋದು. ಬಟ್ ಆ ಸಮಯದಲ್ಲಿ ಇದ್ದ ಯಾವ ಪತ್ರಿಕೆಯ ಮಿತ್ರರು ಕೂಡ ಅದನ್ನು ಮರ್ತಿಲ್ಲ. ಯಾಕಂದರೆ ಎಲ್ಲರೂ ಅದನ್ನು ಸಿನಿಮಾ ಪುಟದ ಮುಖಪುಟದಲ್ಲಿ ಅದ್ರ ಬಗ್ಗೆ ತುಂಬ ಉಲ್ಲೇಖ ಮಾಡಿದ್ರು. ಏನಂದರೆ ಅವ್ರಿಗೆ ಹಾಡುಗಳಷ್ಟು ಇಷ್ಟ ಆಗಿ ಒಬ್ಬ ಗೀತ ರಚನೆಕಾರನಿಗೆ, ಬರಹಗಾರನಿಗೆ ಕೊಡುವ ಸಂಭಾವನೆಯನ್ನೆಲ್ಲ ಕೊಟ್ಟು ಒಂದು ಬಂಗಾರದ ಸರವನ್ನು ಕತ್ತಿಗೆ ಹಾಕಿ ಅವರು ಅಭಿನಂದಿಸ್ತಾರೆ ಅಂತಂದಾಗ, ಎಲ್ಲಿ ಇದನ್ನು ಹೇಳ್ತಾರೆ, ಇದು ಪ್ರಾಚೀನ ಕಾಲದಿಂದ ಬಂದಿರೋದು. ನೀವು ಒಬ್ಬರು ಬರಹಗಾರರಾಗಿ ನಿಮಗಿದು ಅರ್ಥ ಆಗುತ್ತೆ. ಎಲ್ಲಿ ಒಬ್ಬ ಬರಹಗಾರನಿಗೆ, ಒಬ್ಬ ರಚನೆಕಾರನಿಗೆ, ಒಬ್ಬ ಕ್ರಿಯಾಶೀಲ ವ್ಯಕ್ತಿಗೆ ಮಾನ್ಯತೆ ಗೌರವಗಳನ್ನು ಮನಸ್ಸಾರೆ ಕೊಡ್ತಾರೆ. ಬಂಗಾರದ ಸರದಿಂದ ಕೊಟ್ಟಿರ್ಬೋದು, ಒಂದು ಗುಲಾಬಿ ಹೂವಿಂದ ಕೊಟ್ಟಿರ್ಬೋದು, ಅಥವಾ ಒಂದು ಸುಮ್ಮನೆ ಬೆನ್ನು ತಟ್ಟಿರ್ಬೋದು, ಅಥವಾ ಮುಖ ನೋಡಿ ಮುಗುಳ್ನಕ್ಕಿರ್ಬೋದು. ಒಂದು ಪ್ರಶಂಸೆ ಮನಸ್ಸಿಂದ ಬರುತ್ತೋ ಅಲ್ಲಿ ಆ ಇಡೀ ವಾತಾವರಣಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಈ ಮಾತನ್ನು ವಿಷ್ಣು ಸರ್ ಹೇಳಿದ್ರು. ಆಶೀರ್ವಾದವಾಗಿ ಕೋಟಿಗೊಬ್ಬ ಹಾಡು ಉಳ್ಕೊಳ್ತು. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಇದೆಲ್ಲೋ ಕ್ಯಾಮ್ರಾ ಮುಂದೆ 2 ನಿಮಿಷದ ಪ್ರಮೋಷನ್ಗೆ ಹೇಳ್ದಂಗೆ ಅನ್ಸಲ್ಲ. ಇದು ಒಂದು 20 ವರ್ಷದ ಎಮೋಷನ್ ನನಗೆ ಬಂದುಬಿಡುತ್ತದೆ, ಹಾಗನ್ಸುತ್ತೆ. ಬಟ್ ಹಾಗಾಗಿ ಈ ಸಿನಿಮಾ, ಈ ಹಾಡುಗಳು ಜನಕ್ಕೆ ಮುಟ್ಟಿದೆ. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ಅಂತ. ಅದು ವಿಷ್ಣು ಸರ್ ವ್ಯಕ್ತಿತ್ವವೇ. ಅವರು ಬಯಸ್ತಾ ಇದ್ರು ಅದನ್ನು. ಒಬ್ಬ ನಾಯಕನಾದವನು ತನ್ನ ಪ್ರಾಂತ್ಯಕ್ಕೆ ನಾಯಕ ಆಗ್ತಾನೆ, ಆದರೆ ಒಬ್ಬ ಮುತ್ಸದ್ದಿ ಆದವನು ಇಡೀ ಭೂಮಂಡಲಕ್ಕೆ ಮುತ್ಸದ್ದಿ ಆಗ್ತಾನೆ. ಅವನಿಗೇನೆಂದರೆ ತನ್ನ ಹಾಗೆ ತನ್ನ ಪ್ರಜೆ, ಯಥಾ ರಾಜ ತಥಾ ಪ್ರಜಾ ಅಂದಂಗೆ ನಾಯಕ ಹೇಗೋ ಎಲ್ಲರೂ ಹಾಗೇ ಇರಬೇಕು ಅಂತ. ಇವರ ಒಳಗಿದ್ದ ನಾಯಕತ್ವದ ಗುಣ ಅಂದರೆ ಒಂದು ಹೆಣ್ಣನ್ನು ಗೌರವಿಸೋದಿದೆಯಲ್ಲ, ಅವನು ನಿಜವಾದ ವೀರ. ಅವನು ಕತ್ತಿ ಇಟ್ಕೊಂಡು ಹೋರಾಡೋದಲ್ಲ, ಅವರ ಸುತ್ತ ನಡೆದಾಡ ದಾರಿಯಲ್ಲಿ ಹತ್ತಿನ ಚೆಲ್ಲಿ ಮೆತ್ತಗೆ ನಡೆಯಮ್ಮ ಅಂತ ಹೇಳೋದಿದೆಯಲ್ಲ, ಅದು ಆ ಥರ ಬಂದಾಗ ವಿಷ್ಣು ಸಾರ್ ವ್ಯಕ್ತಿತ್ವದ ಗುಣ. ಈ ಕಾರಣ ಸಿಂಪಲ್. ಇದೇ ಥರ ಲಾನು ವಿಷ್ಣು ಸಾರ್ ಮನೆ ಯಾವಾಗ ತುಂಬ ಸರಿ ಹೋದಾಗಲೂ ಆ ಲಾನ್ ಹತ್ರ ಕೂತ್ಕೊಂಡು ಅದು ಇದು ಮಾತಾಡುವಾಗ ಅವರು ಒಂದೊಂದು ಸರಿ ವೇದಾಂತ ಮಾತಾಡೋರು, ಒಂದು ಸರಿ ಸಿದ್ಧಾಂತ ಮಾತಾಡೋರು, ಒಂದು ಸತಿ ಗೊತ್ತಿಲ್ಲದಿರುವಂಥ ಕವಿತೆಗಳ ಬಗ್ಗೆ ಮಾತಾಡೋರು, ಇನ್ಯಾವುದೋ ಇನ್ಸಿಡೆಂಟ್ಸ್ ಮಾತಾಡೋರು, ಒಂದು ಸರಿ ಸಡನ್ನಾಗಿ ಮೌನವಾಗಿರೋರು. ಇದೆಲ್ಲ ಬರೀ ಅಬ್ಸರ್ವ್ ಮಾಡೋದು. ಈ ಅಬ್ಸರ್ವೇಷನ್ನೇ ಒಬ್ಬ ವಿದ್ಯಾರ್ಥಿಯ ಮೊದಲನೇ ಗುಣ. ಒಳ್ಳೆ ವಿದ್ಯಾರ್ಥಿಯಾಗಿದ್ದೆ ನಾನು. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಅವ್ರ ಮನಸ್ಸಿನ ಭಾವನೆಗಳು, ಆ ಆಲೋಚನೆಗಳು, ಇದಕ್ಕೆಲ್ಲ ಡೈರೆಕ್ಟರ್ ನಾಗಣ್ಣ ಅವರು ಕೊಟ್ಟಂಥ ಒಂದು ಫ್ರೀಡಮ್, ಚಿತ್ರತಂಡ ಕೊಟ್ಟ ಫ್ರೀಡಮ್. ಹಾಗಾಗಿ ಇದು ಅನುಕೂಲ ಆಯಿತು. ಆ್ಯಕ್ಚುಲಿ ಈ ಚಿತ್ರದ ಧ್ವನಿ ಮುದ್ರಣ ಮಾಡಬೇಕು, ಎಲ್ಲ ಗಾಯಕಿಯರು, SPB ಚಿತ್ರ ಎಲ್ಲರೂ ಹಾಡಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ದೇವ ಅವರು ಸಾಮಾನ್ಯವಾಗಿ ಹೇಳ್ಬಿಡೋರು, ಅವ್ನು ಕಲ್ಯಾಣಿದಾನವನು ಅವ್ನು ನೋಡ್ಕೋತಾನೆ ಅಂತ. ಹೀಗಾಗಿ ಅಲ್ಲಿ ಹಾಡಿಸೋ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಒಂದು ಲಿಬರ್ಟಿ ಅದು ತುಂಬ ಅನುಕೂಲ ಆಯಿತು. ವಿಷ್ಣು ಸರ್ಗೆ ನೋಡಿದ್ರು ಒಂದು ಸರಿ ಆ ಹಾಡೆಲ್ಲ ಕೇಳಿದ್ಮೇಲೆ ಸುಮ್ಮನೆ ಹಿಂಗೆ ಅಬ್ಸರ್ವ್ ಮಾಡಿಬಿಟ್ಟು, ಕಲ್ಯಾಣ್ ಇದು ಬೇಕಿತ್ತಾ ಅಂದರು. ನಾನು ಹೌದು ಸರ್ ಅಂತೆ. ಸರಿ ಅಂದರೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಅದು ಮೂಮೆಂಟ್. ಅವೆಲ್ಲ ನೆನೆಸ್ಕೊತಾ ಇದ್ರೆ ಇಲ್ಲೆಲ್ಲ ಕೂತಿದ್ದಾರೆ ಸಾರ್ ಅಂತ ಅನ್ಸುತ್ತೆ ನಮಗೆ. ಅಭಿಮಾನಿಗಳ ವಯಸ್ಸಿನಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ. ಅಭಿಮಾನಕ್ಕೆ ಯಾವತ್ತೂ ಕೂಡ ವಯಸ್ಸಾಗೋದೇ ಇಲ್ಲ. ಅದು
ಅಭಿಮಾನ ಯಾವತ್ತಿದ್ರೂ ಅದು ಅಭಿಮಾನವೇ. ಅದು ತುಂಬ ಭರಪೂರವಾಗಿರುತ್ತೆ, ಸಮೃದ್ಧವಾಗಿರುತ್ತೆ. ಆಮೇಲೆ ಇವರೆಲ್ಲ ಅಜರಾಮರ ಶಕ್ತಿಗಳು, ಅಜರಾಮರರು. ಹಾಗಾಗಿ ಈ ರಾಮ ಮತ್ತು ಅಜರಾಮರ ಈ ಎರಡರ ಮಧ್ಯೆ ಇರುವಂಥ ಒಂದು ಗುಣ ಸಾರಿಗಿದ್ದರಿಂದ ಅವರ ನೆನಪಾಗಲಿ, ಅವರ ಜೊತೆಗಿನ ಒಡನಾಟವಾಗಲಿ, ಅವರ ಮೇಲಿನ ಅಭಿಮಾನವಾಗಲಿ ಯಾವತ್ತಿಗೂ ಚಿರಾಯುವಾಗಿರುತ್ತೆ. ಅದು ಕಡಿಮೆ ಆಗೋ ಮಾತೇ ಇಲ್ಲ. ಅದು ಈ ಚಿತ್ರ ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ನಮ್ಮ ಮನೆಗಳಲ್ಲಿ ನಾವೇನೋ ಒಂದು ತೋರಣ ಎಲ್ಲ ಕಟ್ಟಿ ಗಣಪತಿಯನ್ನು ಕೂರಿಸಿ, ಕೃಷ್ಣನ ಕೂರಿಸಿ ಮನೆಯಲ್ಲಿ ಹಬ್ಬಗಳು ಮಾಡಬೇಕಾದ್ರೆ ಏನೇನೇನೋ ಒಂದು ಓಡಾಡ್ತಿರ್ತೀವಲ್ಲ, ಹಾಗೆ ನಾನು ಆಕಾಶ ಆಡಿಯೋದಲ್ಲಿ ಓಡಾಡ್ತಾ ಇದ್ದಿದ್ದು. ನಾನು ವಿಷ್ಣು ಸರ್ ಮನೆ ಅಂಗಳದಲ್ಲಿ ಓಡಾಡ್ತಾ ಇದ್ದು, ಸೂರಪ್ಪ ಬಾಬು ಅವ್ರ ಜೊತೆ ಓಡಾಡ್ತಾ ಇದ್ದಿದ್ದು. ಅದು ಹೇಗಿರ್ತಿತ್ತು ಅಂದರೆ, ಇದು ಯಾರೋ ನಿರ್ಮಾಪಕರು, ಯಾರೋ ನಿರ್ದೇಶಕರು, ಒಬ್ಬರು ಸ್ಟಾರು, ಈ ಭಾವನೆಗಳೇ ಇಲ್ಲದೆ ಎಲ್ಲ ನಿಜವಾಗ್ಲೂ ದೇವರಣೆಗೂ ಒಂದು ಒಳ್ಳೆ ಕೌಟುಂಬಿಕ ವಾತಾವರಣ ಇದ್ದಿದ್ದಕ್ಕೆ ಒಬ್ಬರ ಮೇಲೆ ಒಬ್ರಿಗಿದ್ದ ನಂಬಿಕೆಗಳು. ಇವನು ಚೆನ್ನಾಗಿ ಬರೀತಾನೆ ಅಷ್ಟೇ ಅವ್ರಿಗಿದ್ದ ನಂಬಿಕೆ. ಆ ನಂಬಿಕೆ ನನಗೆ ಎಷ್ಟು ಜವಾಬ್ದಾರಿ ಆಗುತ್ತೆ ಅಂದರೆ, ಆಟೋಮೆಟಿಕ್ಕಾಗಿ ಕೆಲಸ ಮಾಡಿಸುತ್ತೆ. ಆ ಪ್ರೀತಿ, ಆ ನಂಬಿಕೆ, ಅವ್ರು ಕೊಟ್ಟ ಅವಕಾಶ, ಜೊತೆಗೆ ಎಲ್ಲದಕ್ಕೂ ಪ್ರೇರಕ ಶಕ್ತಿ ವಿಷ್ಣು ಸರ್. ಅದು ಹಾಗಾಗಿ ಇದು ತಾನಾಗಿ ವಿಷ್ಣು ಸಾರೇ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾಯಿದೆ, ಮತ್ತೆ ಸೂಪರ್ ಹಿಟ್ ಆಗೇ ಆಗುತ್ತೆ. ಅವರ ಅಭಿಮಾನಿಗಳು ಕೂಡ ಚೆನ್ನಾಗಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ.